ಸರ್ಕಾರದ ಮುಖ್ಯಮಂತ್ರಿಗಳು ನಿಂತಿರೋದು ಬಹಳ ಆಶ್ಚರ್ಯ ಅನಿಸ್ತಾಗ. ಅಲ್ಲು ಅರ್ಜುನ್ ವರ್ಸಸ್ ತೆಲಂಗಾಣ ಸರ್ಕಾರ. ಬಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸುದ್ದಿ ಈಗ ಬರ್ತಾ ಇದೆ. ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗುತ್ತಾ ಟಾಲಿವುಡ್ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗಲಿ. ತೆಲುಗು ಹಿರಿಯ ನಟರಿಗೆ ಪವನ್ ಕಲ್ಯಾಣ್ ಕರೆಯನ್ನ ಕೊಟ್ಟಿದ್ದಾರೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಸಂಚಲನಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೆಲುಗು ರಾಜ್ಯಗಳಲ್ಲಿ ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಬಹಳ ದೊಡ್ಡ ಏಟನ್ನ ತೆಲಂಗಾಣ ತಿನ್ಬೇಕಾಗತ್ತೆ ಈ ವಿಚಾರದಲ್ಲಿ. ಗೊತ್ತಿಲ್ಲ ಈಗ ಆ ವಿಚಾರದಲ್ಲಿ ಏನು ಟಾಲಿವುಡ್ ಯೋಚನೆ ಮಾಡುತ್ತೆ ಅಂತ ಹೇಳಿ. ಬಟ್ ಅವ್ರು ಮಾತ್ರ ಕರೆ ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗಿ ನೀವು ಅಂತ ಹೇಳಿ. ಏನಾಯ್ತು ಈ ಬೆಳವಣಿಗೆ? ಅವತ್ತು ಕಾಲ್ ತುಳಿತ ಆದಂತ ಸಂದರ್ಭದ ವಿಡಿಯೋನ ಎಸಿಪಿ ಅವರು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ನಂತರ ಈಗ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದೇ ರೀತಿ ಆದರೆ ಚರ್ಮ ಸುಲಿಯುತ್ತೀವಿ ಅಂತ ಹೇಳಿ. ಸ್ಟಾರ್ ನಟರಿಗೆ ಈ ರೀತಿಯಲ್ಲಿ ಒಬ್ಬ ಎಸಿಪಿ ಅವರು ಹೇಳೋಕ್ ಸಾಧ್ಯನಾ? ಅಂತ ಬೆಳವಣಿಗೆ ತೆಲಂಗಾಣದಲ್ಲಿ ನಡೆದಿದೆ. ಹಾಗಿದ್ದಾಗ ಯಾರು ಅವ್ರು ಹೇಳಿದವರು? ಅವ್ರು ಏನು ಹೇಳಿದ್ದಾರೆ? ಆ ವಿಡಿಯೋ ಏನು ನೋಡಿ, ವರದಿ ಇದೆ. ತೆಲಂಗಾಣದಲ್ಲಿ ಪುಷ್ಪ ವರ್ಸಸ್ ಪೊಲೀಸ್ ಫೈಟ್. ನೀನು ಸರಿಯಾಗಿಲ್ಲ ಅಂದ್ರೆ ಚರ್ಮ ಸುಲಿತೀವಿ, ಹುಷಾರ್. ಪುಷ್ಪರಾಜ್ ವಿರುದ್ಧ ಎಸಿಪಿ ವಿಷ್ಣುಮೂರ್ತಿ ವೈಲ್ಡ್ ಫೈರ್. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಉಂಟಾದ ಪುಷ್ಪ 2 ಪ್ರೀಮಿಯರ್ ಶೋನ ಕಾಲ್ತುಳಿತ ಪ್ರಕರಣ ತೆಲಂಗಾಣದಲ್ಲಿ ಪುಷ್ಪ ವರ್ಸಸ್ ಪೊಲೀಸ್ ಎಂಬಂತಾಗಿದೆ. ನಿನ್ನೆಯಷ್ಟೇ ಅಲ್ಲು ಅರ್ಜುನ್ ಮತ್ತು ಸಿಎಂ ರೇವಂತ್ ರೆಡ್ಡಿ ಮಧ್ಯೆ ವಾಕ್ ಸಮರವಾಗಿತ್ತು. ಈ ಬೆನ್ನಲ್ಲೇ ಇವತ್ತು ಎಸಿಪಿ ಸಬ್ಬತ್ತಿ ವಿಷ್ಣುಮೂರ್ತಿ ಅನ್ನೋರು ಪುಷ್ಪ ಹೀರೋ ವಿರುದ್ಧ ಕೆಂಡಕಾರಿದ್ದಾರೆ. ಹಣದ ಮದದಿಂದ ಪೊಲೀಸರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತೀಯಾ? ಜುಬ್ಲಿ ಹಿಲ್ಸ್ನಲ್ಲಿ ನೀನು ಇರೋದೇ ಲೀಸ್ ಜಾಗದಲ್ಲಿ, ಜಾಸ್ತಿ ಬೀಗ್ಬೇಡ. ಯಾವಾಗ ಬೇಕಾದ್ರೂ ಜನ ಗಾಳಿ ತೆಗಿತಾರೆ. ಪೊಲೀಸರನ್ನ ಅವಮಾನಿಸೋದಾಗ್ಲಿ, ಇಲ್ಲಾಂದ್ರೆ ಬೆದರಿಸೋದಾಗ್ಲಿ, ಕಾನೂನು ಉಲ್ಲಂಘಿಸಿದ್ರೆ ನಿಮ್ಮ ಸಮಾಧಿಯನ್ನ ನೀವೇ ತೋಡಿಕೊಂಡಂತೆ ಅಂತ ತೆಲಂಗಾಣ ಎಸಿಪಿ ಸಬ್ಬತ್ತಿ ವಿಷ್ಣುಮೂರ್ತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ದಾದಾಗಿರಿ ಏನು? ತೀಸ್ಮಾರ್ ಖಾನ್ ಅಂದುಕೊಂಡಿದ್ದೀಯಾ? ಅಲ್ಲು ಅರ್ಜುನ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಎಸಿಪಿ ವಿಷ್ಣುಮೂರ್ತಿ, ನಿಮ್ಮ ದಾದಾಗಿರಿ ಏನು? ನಿಮಗೆ ಆ ಹಕ್ಕು ಇದೆಯಾ? ನೀನು ತೀಸ್ಮಾರ್ ಖಾನ್ ಅಂದುಕೊಂಡಿದ್ದೀಯಾ? ಅಸಲಿಗೆ ತೆಲಂಗಾಣದಲ್ಲಿ ನಿನಗೆ ಆಧಾರ್ ಕಾರ್ಡ್ ಇದೆಯಾ? ಸಿನಿಮಾದವರ ದಾದಾಗಿರಿ ಏನು? ಇಷ್ಟ ಬಂದ ಹಾಗೆ ಟಿಕೆಟ್ ರೇಟ್ ಹೆಚ್ಚಿಸಿದ್ದೀರಿ. ನಾಲಿಗೆ ಬಿಗಿ ಹಿಡಿದು ಮಾತನಾಡು, ಇಲ್ಲಾಂದ್ರೆ ಚರ್ಮ ಸುಲಿತೇವೆ ಎಂದಿದ್ದಾರೆ. ಸಸ್ಪೆಂಡ್ ಆಗಿರುವ ಎಸಿಪಿ ಸಬ್ಬತ್ತಿ ವಿಷ್ಣುಮೂರ್ತಿ. ಅಲ್ಲು ಅರ್ಜುನ್ ವಿರುದ್ಧ ಸಿಡಿದ ಎಸಿಪಿ ಸಬ್ಬತ್ತಿ ವಿಷ್ಣುಮೂರ್ತಿ ಯಾರು ಅಂತ ನೋಡೋದಾದ್ರೆ, ಅಸಲಿಗೆ ಎಸಿಪಿ ಸಬ್ಬತ್ತಿ ವಿಷ್ಣುಮೂರ್ತಿ ಆನ್ ಡ್ಯೂಟಿಯಲ್ಲೇ ಇಲ್ಲ. ಸಬ್ಬತ್ತಿಗೆ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಹೊಣೆಗಾರಿಕೆಗಳು ಇಲ್ಲ. ಎಸಿಪಿ ಸಬ್ಬತ್ತಿ ವಿಷ್ಣುಮೂರ್ತಿ ಸಸ್ಪೆಂಡ್ ಆಗಿ ಹಲವು ತಿಂಗಳು ಕಳೆದಿವೆ. ನಿನ್ನೆ ಪೊಲೀಸರ ಬಗ್ಗೆ ಹೀರೋ ಹೇಳಿದ್ದನ್ನ ನೆಪ ಮಾಡಿಕೊಂಡು ಎಂದು ಪ್ರೆಸ್ ಮೀಟ್, ತಾನು ಪೊಲೀಸ್ ಕುಟುಂಬಗಳ ಪ್ರತಿನಿಧಿ ಎಂದು ಬಾಯಿಗೆ ಬಂದಂತೆ ಮಾತನಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ, ಇಂಚಿಂಚು ವಿಡಿಯೋ ರಿಲೀಸ್. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ನಡೆದ ಘಟನೆಯ ಇಂಚಿಂಚು ವಿಡಿಯೋವನ್ನ ಪೊಲೀಸ್ ಕಮಿಷನರ್ ಬಿಡುಗಡೆ ಮಾಡಿ ಅಲ್ಲು ಅರ್ಜುನ್ಗೆ ಶಾಕ್ ನೀಡಿದ್ದಾರೆ. ಪೊಲೀಸರ ಬಗ್ಗೆ ಅಲ್ಲು ಅರ್ಜುನ್ ಮಾಡಿದ್ದ ಆರೋಪಕ್ಕೆ ಫೈರ್ ಆದ ಪೊಲೀಸ್ ಇಲಾಖೆ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಬಂದು ವಾಪಸ್ಸಾಗುವವರೆಗಿನ ಟೈಮ್ ಸಮೇತ ವಿಡಿಯೋ ರಿಲೀಸ್ ಮಾಡಿ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಪುಷ್ಪ ಸಿನಿಮಾ ರಿಲೀಸ್ ವೇಳೆ ನಡೆದ ಘಟನೆ ಅಲ್ಲು ಅರ್ಜುನ್ಗೆ ಸಂಕಷ್ಟಕ್ಕೀಡು ಮಾಡಿದೆ. ಒಂದು ಕಡೆ ತೆಲಂಗಾಣ ಸಿಎಂ ಸದನದಲ್ಲಿ ಅಲ್ಲು ಅರ್ಜುನ್ ಹಾಗೂ ಸಿನಿಮಾ ತಂಡದ ನಡೆಯನ್ನ ಖಂಡಿಸಿದ್ದಾರೆ. ಇತ್ತ ಪೊಲೀಸ್ ಇಲಾಖೆ ಬನ್ನಿಗೆ ಗುನ್ನ ಕೊಡುತ್ತಿದೆ. ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಧನು ಯಲಗಚ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.